ಹೆಲೋ ಎಲ್ಲೋ ನಮಸ್ಕಾರ. ನಾನು ನಿಮ್ಮ ಅಶ್ವಿನಿ ಅರ್ಜುನ್ ಕನ್ನಡ ಲಾಗ್ಸ್ಗೆ ಸ್ವಾಗತ. ಇದು ನನ್ನ ನೆಕ್ಸ್ಟ್ ವಿಡಿಯೋ ಕಂಟಿನ್ಯೂಟಿ. ಇದು ಬಂದು ಅಮೃತ್ಸರದಲ್ಲಿ ಲ್ಯಾಂಡಿಂಗ್ ಆಗ್ತಾ ಇರೋದು. ಫ್ಲೈಟ್ ಬಂದು ಅಮೃತ್ಸರ್ಗೆ ಲ್ಯಾಂಡ್ ಆಗ್ತಾ ಇದೆ. ಆಕ್ಚುಲಿ ಶ್ರೀನಗರ್ಗೆ ಫ್ಲೈಟ್ ತಗೊಂಡಿದ್ರು ಕೂಡ ಅಮೃತ್ಸರದಲ್ಲಿ ಹಾಫ್ ಅನ್ ಅವರ್ ಲೇ ಓವರ್ ಇತ್ತು. ಹಾಫ್ ಅನ್ ಅವರ್ ಲೇ ಓವರ್ ಇದ್ರೆ ಅಲ್ಲಿ ಅರ್ಧ ಗಂಟೆ ನಿಲ್ಲಿಸ್ಬಿಟ್ಟು ಮತ್ತೆ ಅಲ್ಲಿಂದ ಟೇಕ್ ಆಫ್ ಆಗುತ್ತೆ. ಅಲ್ಲಿ ಹತ್ಕೊಳ್ಳೋರು ಹತ್ಕೊಬಹುದು, ಇಳ್ಕೊಳ್ಳೋರು ಇಳ್ಕೊಬಹುದು. ಸೊ ಕಂಟಿನ್ಯೂಟಿ ಬ್ಯಾಂಗ್ಳೂರ್ ಟು ಶ್ರೀನಗರ ಟಿಕೆಟ್ ತಗೊಂಡಿರೋ ಡೈರೆಕ್ಟ್ ಶ್ರೀನಗರಕ್ಕೆ ಹೋಗ್ಬೋದು. ಸೊ ನಮ್ದು ಡೈರೆಕ್ಟ್ ಶ್ರೀನಗರ ಹೋಗೋದ್ರಿಂದ ನಾವು ಫ್ಲೈಟ್ ಇಂದ ಕೆಳಗಡೆ ಏನು ಇಳಿಲಿಲ್ಲ, ಇಲ್ಲಿಂದ ಕಂಟಿನ್ಯೂಟಿ ಇತ್ತು. ನೋಡಿ, ಇದು ಲ್ಯಾಂಡಿಂಗ್ ಆಗ್ತಾ ಇರೋದು ಕಾಣಿಸ್ತಿದೆಲ್ಲ ನೋಡಿ. ಅಮೃತ್ಸರ್ ಏರ್ಪೋರ್ಟ್ ಇದು ನೋಡಿ, ಕಾಣಿಸ್ತಾ ಇದೆ ನೋಡಿ. ನಿಮ್ಮೆಲ್ಲರಿಗೂ ಒಂದು ಅದ್ಭುತ ತೋರಿಸ್ತೀನಿ. ಅದ್ಭುತ ಅನ್ನೋದಕ್ಕಿಂತ ತುಂಬಾ ಕೆಲವ್ರು ನೋಡಿರೋದಿಲ್ಲ, ಅದಕ್ಕೋಸ್ಕರ ನಾನಂತೂ ಫಸ್ಟ್ ಟೈಮ್ ನೋಡಿದ್ದು. ಫ್ಲೈಟ್ಗೆ ಫ್ಯೂಯಲ್ ನ ತುಂಬಿಸ್ತಾ ಇದ್ದಾರೆ ನೋಡಿ, ಕಾಣಿಸ್ತಾ ಇದೆಯಾ? ಫ್ಯೂಯಲ್ ಫಿಲ್ ಮಾಡ್ತಾ ಇರೋದು ಫ್ಲೈಟ್ಗೆ. ನಾನಂತೂ ಯಾವತ್ತೂ ನೋಡಿರಲಿಲ್ಲ, ಇವತ್ತೇ ಫಸ್ಟ್ ಟೈಮ್ ನೋಡಿದ್ದು ಅಲ್ಲಿಗೆ ಹೋದಾಗ. ಅದಕ್ಕೆ ಈ ಎಕ್ಸ್ಪೀರಿಯನ್ಸು ನೀವು ಮಾಡಲಿ ಅಂದ್ರೆ ನಿಮ್ಗೆ ಗೊತ್ತಾಗ್ಲಿ ಅನ್ನೋದಕ್ಕೋಸ್ಕರ ಈ ವಿಡಿಯೋ ಕ್ಯಾಪ್ಚರ್ ಮಾಡಿದ್ದೆ ನೋಡಿ. ಅದು ಫ್ಯೂಯಲ್ ಟ್ಯಾಂಕರ್ ಇಂದ ಇಲ್ಲಿಗೆ ಪೈಪ್ ತರ ಕನೆಕ್ಷನ್ ಕೊಟ್ಟು ಫ್ಲೈಟ್ ರೆಕ್ಕೆ ಇರುತ್ತಲ್ಲ, ಆ ರೆಕ್ಕೆಗೆ ಕನೆಕ್ಷನ್ ಕೊಟ್ಟು ಒಳಗಡೆಗೆ ತುಂಬ್ತಾ ಇದ್ದಾರೆ. ಅದು ಎಲ್ಲಿಂದ ಹೋಗುತ್ತೋ ನನಗಂತೂ ಗೊತ್ತಿಲ್ಲ. ಈ ತರ ಕಾಣಿಸ್ತಿತ್ತು, ಅದನ್ನ ಕ್ಯಾಪ್ಚರ್ ಮಾಡಿದ್ದೀನಿ. ನಿಮ್ಗೆ ಮೇ ಬಿ ಕಾಣಿಸ್ಬೋದು ಅಂತ ಅನ್ಕೊಂಡಿದೀನಿ. ಆಲ್ಮೋಸ್ಟ್ ಝೂಮ್ ಮಾಡಿ ತೆಗ್ದಿದ್ದೀನಿ, ಬಟ್ ಗ್ಲಾಸ್ ಕ್ಲೋಸ್ ಆಗಿರುತ್ತೆ ಅಲ್ಲ ವಿಂಡೋದು, ಅದ್ರ ಸ್ವಲ್ಪ ಅಷ್ಟು ಕ್ಲಾರಿಟಿ ಗೊತ್ತಾಗಲ್ಲ ಅನ್ಸುತ್ತೆ. ಬಟ್ ಬಂದಷ್ಟು ವಿಡಿಯೋ ಕ್ಯಾಪ್ಚರ್ ಮಾಡಿದ್ದೀನಿ. ಕಾಣಿಸಿದ್ರೆ ನೋಡಿ ನೋಡಿ. ಹಂಗೆ ಇಲ್ಲೊಂದು ಫ್ಲೈಟು ಟೇಕ್ ಆಫ್ ಆಗ್ತಾ ಇದೆ. ಯಾವ ರೀತಿ ಆಗತ್ತೆ ಅಂತ ಅನ್ಬಿಟ್ಟು ಹಂಗೆ ನೋಡಿ ಝೂಮ್ ಮಾಡಿ ತೆಗ್ದಿದ್ದೀನಿ, ಕಾಣಿಸ್ಲಿ ಅನ್ಬಿಟ್ಟು. ಅಲ್ಲಿ ಎಲ್ಲ ಆಗ್ತಿದೆ ನೋಡಿ. ನೆಕ್ಸ್ಟ್ ಅದಾದ್ಮೇಲೆ ಇದು ಮಾಮೂಲಿ ಫ್ಯೂಯಲ್ದೇ ವಿಡಿಯೋ ನೆಕ್ಸ್ಟ್ ಕಂಟಿನ್ಯೂಟಿ ಮಾಡಿದ್ದೀನಿ, ಗೊತ್ತಾಗ್ಲಿ ಅನ್ನೋದಕ್ಕೋಸ್ಕರ ಮಾಡಿರೋದಷ್ಟೇ. ಇದು ಸ್ವಲ್ಪ ಜಾಸ್ತಿ ಹೊತ್ತು ಮಾಡಿದ್ದೆ. ನೆಕ್ಸ್ಟ್ ಏನಿಲ್ಲ, ಇದಾದ್ಮೇಲೆ ಫ್ಯೂಯಲ್ ನೆಕ್ಸ್ಟ್ ಅದು ಫಿನಿಶ್ ಆದ್ಮೇಲೆ ಆ ಸ್ಟೆಪ್ಸ್ ಮೇಲೆ ಹತ್ತುತ್ತಾರೆ. ಅಲ್ಲಿ ಹೋಗ್ಬಿಟ್ಟು ಆ ಪೈಪ್ನ ರಿಮೂವ್ ಮಾಡ್ತಾರೆ ಅಷ್ಟೇ ನೋಡಿ. ಈ ಥರ ನೋಡಿ, ಅಷ್ಟೇ ರಿಮೂವ್ ಮಾಡಿದ್ರು. ಮತ್ತೆ ಅದನ್ನು ತಗೊಂಡು ಹೋಗ್ತಾರೆ, ಇದ್ರದೇ ಕ್ಯಾಪ್ ಕ್ಲೋಸ್ ಮಾಡ್ತಾರೆ, ಮುಗೀತು. ಪೆಟ್ರೋಲ ಡೀಸೆಲ್ಲ ಏನೋ ಒಂದು ಹಾಕಾಯ್ತು ಫ್ಲೈಟ್ಗೆ. ಈಗ ಫ್ಲೈಟು ಟೇಕ್ ಆಫ್ ಆಗೋ ಟೈಮ್ ಬಂತು. ನೆಕ್ಸ್ಟ್ ಇಲ್ಲಿಂದ ಶ್ರೀನಗರಕ್ಕೆ ಹೋಗೋ ಟೈಮ್ ಬಂತು ನಮಗೆ ನೋಡಿ. ಕಾಣಿಸ್ತಿದೆಲ್ಲ ಅಷ್ಟೇ. ಆ ಪೈಪ್ ಸುತ್ಬಿಟ್ಟು ಮತ್ತೆ ಆ ಟ್ಯಾಂಕರ್ ಒಳಗಡೆ ಇಟ್ಕೊಂತಾರೆ, ಇನ್ನೇನಿಲ್ಲ. ಹೊಸ್ದಾಗಂತೂ ಏನೂ ಇದಿಲ್ಲ. ಆಲ್ಮೋಸ್ಟ್ ನೀವೆಲ್ಲ ನೋಡಿರ್ತೀರಾ, ಅಂದ್ರೆ ಪೆಟ್ರೋಲ್ ಬಂಕಲ್ಲೆಲ್ಲ ಟ್ಯಾಂಕರ್ ತಗೊಂಬಂದು ಹೆಂಗ ಹಾಕ್ತಾರೆ, ಅದು ಟ್ಯಾಂಕರ್ ಇಂದ ಡೈರೆಕ್ಟ್ ಇಲ್ಲಿ ಫ್ಲೈಟ್ಗೆ ಹಾಕಿದ್ದಾರೆ ಅಷ್ಟೇ, ಬೇರೆ ಏನೇನಿಲ್ಲ. ಇದು ನೋಡಿರಲ್ಲ ಅನ್ನೋದಕ್ಕೋಸ್ಕರ ಕ್ಯಾಪ್ಚರ್ ಮಾಡಿದೆ, ಬಟ್ ನಾನಂತೂ ಫಸ್ಟ್ ಟೈಮ್ ನೋಡಿದ್ದು. ನೋಡಿ, ಈಗ ಟೇಕ್ ಆಫ್ ಆಯ್ತು ಅಮೃತ್ಸರ್ ಟು ಶ್ರೀನಗರ್. ಎಸ್, ತುಂಬಾ ಎಕ್ಸೈಟ್ ಆಗಿರೋ ಜರ್ನಿ. ಅಂದ್ರೆ ಇವಾಗ್ಲೇ ಮೇನ್ ಜರ್ನಿ ನಮಗ್ ಸ್ಟಾರ್ಟ್ ಆಗೋದು ಇವಾಗ. ಅಮೃತ್ಸರದಿಂದ ಶ್ರೀನಗರ್ ಆಲ್ಮೋಸ್ಟ್ ಒಂದು 3/4 1 ಅವರ್ ಒಳಗಡೆ ಹೊಟ್ಟೋಗ್ಬಿಡ್ತೀವಿ. 45 ಮಿನಿಟ್ಸ್ ಅಷ್ಟೇ ಆಗಿದ್ದು ನಮಗೆ, 1 ಅವರ್ ಆಗಿಲ್ಲ ಅನ್ಸುತ್ತೆ. 45 ಮಿನಿಟ್ಸ್ ಆಯ್ತು ಅಷ್ಟೇ ನಮಗೆ, ತುಂಬಾ ಏನಾಗ್ಲಿಲ್ಲ ನೋಡಿ. ಈ ತರ ಕಾಣಿಸ್ತಿದೆ ನಿಮ್ಗೆ. ನೆರಳು ಕಾಣಿಸ್ತಿದ್ಯಾ ಫ್ಲೈಟ್ದು? ಅಲ್ಲಿ ಕಾಣಿಸ್ತಿದೆ ನೋಡಿ, ಶ್ಯಾಡೋ ಕಾಣಿಸ್ತಾ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಎಷ್ಟು ಫಾಸ್ಟ್ ಆಗಿ ಹೋಗ್ತಿದೆ. ಮತ್ತೆ ಸ್ನಾಕ್ಸ್ ಕೊಟ್ರು ನಮಗೆ ಅಮೃತ್ಸರದಲ್ಲಿ, ಯಾಕಂದ್ರೆ ಅಮೃತ್ಸರ ಶ್ರೀನಗರಕ್ಕೆ ಮತ್ತೆ ಜರ್ನಿ ಇತ್ತಲ್ಲ ನಮ್ದು, ಅದು ಕಂಟಿನ್ಯೂಟಿ ಇರೋದ್ರಿಂದ ನಮಗೆ ಸೇಮ್ ಸ್ನಾಕ್ಸ್ ಮತ್ತೆ ಸಿಕ್ತು. ಇಲ್ಲಿ ಬಂತು ನೋಡಿ, ಇದು ರಿಯಲ್ ಸ್ವರ್ಗ. ಇದು ಬಂದು ಶ್ರೀನಗರ್, ಐ ಮೀನ್ ಫ್ಲೈಟ್ ಇಂದ ಶ್ರೀನಗರ್ ಕಾಣೋ ಇದು ಸೀನ್ರಿ ಈ ತರ ಇರುತ್ತೆ. ಕಾಣಿಸ್ತಿದ್ಯಾ? ಕಾಂಚನಗಂಗಾ ತರ ಕಾಣಿಸ್ತಿದೆಲ್ಲ. ನೀವು ಕನ್ನಡ ಕಾಂಚನಗಂಗಾ ಪಿಕ್ಚರ್ ನೋಡಿದ್ರೆ ಶಿವರಾಜ್ ಕುಮಾರ್ ಅವ್ರದ್ದು, ನಿಮ್ಗೆ ಗೊತ್ತಾಗಿರುತ್ತೆ ಹೆಂಗಿರುತ್ತೆ ಅಂತ. ಸೇಮ್ ಹಂಗೆ ಕಾಣಿಸ್ತು ನನಗಂತೂ. ಇದೇನಿಲ್ಲ, ನನ್ನ ಮಗನ ಜೊತೆ ಅದು ಇದು ಸಣ್ಣ ಪುಟ್ಟ ಮಾತುಕತೆಗಳು ನಡೀತಾ ಇತ್ತು. ಅವನಿಗೆ ಹೊರಗಡೆದೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿಸ್ತಾ ಯಾವ ರೀತಿ ಇದೆ ನೋಡುವಪ್ಪು ಅಂದ್ಬಿಟ್ಟೆಲ್ಲ ತೋರಿಸ್ತಿದ್ದೆ. ಇದು ಬಂದು ಶ್ರೀನಗರ್ಗೆ ಲ್ಯಾಂಡಿಂಗ್. ಎಸ್, ಶ್ರೀನಗರ್ಗೆ ಬಂದ ತಕ್ಷಣ ಲ್ಯಾಂಡ್ ಆಗ್ತಾ ಇರೋದು ಇದು. ಶ್ರೀನಗರದಲ್ಲಿ ಲ್ಯಾಂಡ್ ಆಗ್ತಾ ಇದೀವಿ. ನೆಕ್ಸ್ಟ್ ನಾವು ಮಾಮೂಲಿ ಇಲ್ಲಿಂದ ರೂಮ್ಗೆ ಹೋಗ್ಬೇಕು, ಯಾವ್ದು ನಾವು ಬುಕ್ ಮಾಡಿದ್ವೋ ಆ ರೂಮ್ಗೆ ಹೋಗ್ತೀವಿ. ಇಲ್ಲಿಂದ ಲ್ಯಾಂಡ್ ಆದ್ಮೇಲೆ ಫ್ಲೈಟ್ ಇಳಿತೀವಿ, ಹೊರಡ್ತೀವಿ, ಹೋಗ್ತೀವಿ. ಫ್ಲೈಟು ಹತ್ರಕ್ಕೆ ಬಂದಾಗ, ಕೆಳಗಡೆ ಬಂದಾಗ ಎಷ್ಟು ಸ್ಲೋ ಆಗಿ ಹೋಗುತ್ತೆ ನೋಡಿ. ಇಲ್ಲಿಂದ ನಾವು ಹೊರಗಡೆಗೆ ಹೋಗ್ತಾ ಇದೀವಿ.
ನೋಡಿ ಔಟ್ ಸೈಡ್ ಎಲ್ಲ ಈ ತರ ಕಾಣಿಸ್ತಾ ಇದೆ. ನನ್ನ ಮಗ ಅಂತೂ ಫುಲ್ ಎಕ್ಸೈಟ್ ಆಗಿದ್ದಾನೆ. ಅಪ್ಪು ಅಪ್ಪು ಅಂತ ಎಷ್ಟು ಕೂಗಿದ್ರು ಅವನ ಲೋಕ ಅವನಿಗೆ. ನೆಕ್ಸ್ಟ್ ಇಲ್ಲಿಂದ ನಮ್ಮ ಬ್ಯಾಗೇಜ್ ಎಲ್ಲ ರಿಸೀವ್ ಮಾಡ್ಕೊಂಡ್ವಿ, ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು. ಬಟ್ ನಾವ್ ಇಲ್ಲಿಗೆ ಬರ್ತಿದಂಗೆನೆ ಚಳಿ ಸ್ಟಾರ್ಟ್ ಆಯ್ತು. ಆಕ್ಚುಲಿ ನಿಜವಾಗ್ಲೂ ತುಂಬಾ ಚಳಿ ಸ್ಟಾರ್ಟ್ ಆಯ್ತು. ನೀವು ನೋಡಿದಿರ ಆಲ್ಮೋಸ್ಟ್ ಎಲ್ಲರೂ ಪ್ಯಾಕ್ ಆಗಿದ್ದಾರೆ. ಚಳಿ ಸ್ಟಾರ್ಟ್ ಆಯ್ತು. ಇಲ್ಲೆಲ್ಲ ಏನಿಲ್ಲ, ಆಚೆ ಕಡೆ ಬಂದ ತಕ್ಷಣನೇ ಕೇಳ್ತಾ ಇರ್ತಾರೆ ಟ್ಯಾಕ್ಸಿ ಅದು ಇದು ಅಂತ ಕೇಳ್ತಾ ಇರ್ತಾರೆ ನಮಗೆ. ಸೊ ನೋಡ್ಕೊಂಡು ಹೋಗ್ಬೇಕಷ್ಟೇ ನೀವು. ನೋಡಿ ಇಂಡಿಯಾ ಫ್ಲಾಗ್ ಕಾಣಿಸ್ತಾ ಇದೆ ಅಲ್ಲ, ನಮ್ಮ ಶ್ರೀನಗರದಲ್ಲಿ ಏರ್ಪೋರ್ಟ್ ಅಲ್ಲಿ ಇಂಡಿಯಾ ಫ್ಲಾಗ್. ನಾವಿವಾಗ ಟ್ಯಾಕ್ಸಿ ಸ್ಟ್ಯಾಂಡ್ ಹತ್ರ ಹೋಗ್ತಾ ಇದೀವಿ. ಇಲ್ಲಿಂದ ರೂಮ್ಗೆ ಒಂದು ಟ್ಯಾಕ್ಸಿ ಮಾಡ್ಕೊಂಡು ಹೋಗ್ಬೇಕಲ್ಲ, ಅದಕ್ಕೋಸ್ಕರ. ಬಟ್ ಅವರು ರೂಮಿಂದಾನೇ ಪಿಕಪ್ ಡ್ರಾಪ್ ಇತ್ತು ನಮಗೆ, ಅದಕ್ಕೋಸ್ಕರ ರೂಮ್ ಅವರೇ ನಮಗೆ ಕಳ್ಸಿದ್ರು ಆಲ್ರೆಡಿ. ಅವರು ಅರ್ಜುನ್ ಅಂತ ನೇಮ್ ಬೋರ್ಡ್ ಇಟ್ಕೊಂಡು ವೆಯ್ಟ್ ಮಾಡ್ತಾ ಇದ್ರು. ಸೊ ನಾವು ಅಲ್ಲಿಗೆ ಹೊರಟ್ವಿ. ಇದು ಬಂದು ಟ್ಯಾಕ್ಸಿ ಸ್ಟ್ಯಾಂಡ್. ನಿಮಗೆ ಯಾವ್ದು ಬೇಕಾದ್ರೂ ಟ್ಯಾಕ್ಸಿ ತಗೊಂಡು ಹೋಗ್ಬೋದು. ನಮಗೆ ರೂಮಿಂದಾನೇ ಪಿಕಪ್ ಇದ್ದಿದ್ರಿಂದ ನಾವು ಅದರಲ್ಲೇ ಹೋದ್ವಿ. ರೂಮಿಂದ ಆಲ್ಮೋಸ್ಟ್ ಒಂದು ಏರ್ಪೋರ್ಟ್ಗೂ ರೂಮ್ಗೂ ಹತ್ತತ್ರ ಒಂದು 3/4 ಅವರ್ ಆಯ್ತು ಅನ್ಸುತ್ತೆ ನಮಗೆ. 50 ಮಿನಿಟ್ಸ್ 40 ಮಿನಿಟ್ಸ್ ಎಷ್ಟು ಆಯ್ತು ಅನ್ಸುತ್ತೆ ಮೇ ಬಿ, ನಾನು ಮರ್ತೋಗ್ಬಿಟ್ಟಿದ್ದೀನಿ. ಅಲ್ಲಿಂದ ಇದು ಬಂದು ನಾವು ಸ್ಟೇ ಆಗ್ತಿರೋ ರೂಮು ಶ್ರೀನಗರಲ್ಲಿ. ಕಾಣಿಸ್ತಿದ್ಯಾ ದ ಮೌಂಟ್ ಟ್ರೀಲ್. ಎಸ್, ದಿಸ್ ಇಸ್ ದ ರೂಮ್ ಆ್ಯಂಡ್ ದಿಸ್ ಇಸ್ ದ ಎಂಟ್ರಿ. ಇಲ್ಲಿ ಹೋಗಿದ ತಕ್ಷಣ ಇದು ಎಂಟ್ರಿ, ಅದು ಬಂದು ರಿಸೆಪ್ಷನ್ನು. ನೋಡಿ ಈ ಸೈಡು ಇದು ಲುಕ್ ಸಖತ್ತಾಗಿದೆ ರೂಮ್ದು. ಹೋಟೆಲ್ ಲುಕ್ ಮಾತ್ರ ಸೂಪರ್ ಆಗಿದೆ. ಇದು ಒಂಥರ ಯುನಿಕ್ ಆಗಿದೆ ನೋಡಿ ಬಲ್ಪು. ಇದೆಲ್ಲ ಸಿಟ್ಟಿಂಗ್ ಏರಿಯಾ ಆ್ಯಂಡ್ ರಿಸೆಪ್ಷನ್ ಏರಿಯಾ. ಇದು ಬಂದು ಕಾವಾ, ಕಾಶ್ಮೀರಿ ಕಾವಾ. ಇಲ್ಲಂತೂ ಕಾವಾ ತುಂಬಾ ಫೇಮಸ್ಸು. ಆಲ್ಮೋಸ್ಟ್ ಕಾಶ್ಮೀರಕ್ಕೆ ಬಂದಿರೋರಿಗೆ ಗೊತ್ತಿರುತ್ತೆ. ಟೇಸ್ಟ್ ಮಾಡಿದೆ, ಫಸ್ಟ್ ಟೈಮ್ ಟೇಸ್ಟ್ ಮಾಡಿದೆ. ಅದೊಂಥರ ಕೊಬ್ಬರಿ ತುರಿ ಎಲ್ಲ ಹಾಕಿದ್ರು, ಸ್ವೀಟ್ ಇತ್ತು. ಬಟ್ ಬೇಸಿಕಲಿ ನನ್ನ ಸ್ವೀಟ್ ತುಂಬಾ ಕಡಿಮೆ, ಸ್ವೀಟೇ ತಿನ್ನಲ್ಲ. ಅದಕ್ಕೋಸ್ಕರ ನನಗೆ ಓಕೆ ಅಷ್ಟಿಷ್ಟ ಆಗಲಿಲ್ಲ. ನೆಕ್ಸ್ಟು ಇಲ್ಲಿಂದ ನಮಗೆ ರೂಮ್ಗೆ ಎಂಟ್ರಿ. ಇದು ನಮ್ಮ ರೂಮು 0003 ಇತ್ತು ರೂಮು. ಇದು ರೂಮ್ ಎಂಟ್ರಿ. ಬಂದು ಲೆಫ್ಟಲ್ಲೇ ವಾಶ್ರೂಮ್ ಇತ್ತು. ಎಸ್, ಬಾತ್ರೂಮ್ ನೋಡಿ ಈ ಥರ ಇದೆ. ಬಾತ್ರೂಮ್ ಎಷ್ಟು ಅಂತ ನೋಡೋದು ಅಲ್ವಾ, ಎಲ್ಲ ಕಡೆ ಆಲ್ಮೋಸ್ಟ್ ಒಂದೇ ಥರ ಇರುತ್ತೆ, ಸೇಮ್ ಇರುತ್ತೆ. ನೋಡಿ ಕಾಣಿಸ್ತಿದೆ ಅಲ್ಲ. ಬನ್ನಿ ನೆಕ್ಸ್ಟು ಇದು ಬಂದು ನಾರ್ಮಲ್ ಕಬೋರ್ಡ್. ಎಲ್ಲ ರೂಮಲ್ಲೂ ಕಾಮನ್ನು, ಅದೇ ಥರನೇ ಇಲ್ಲೂ ಇದೆ. ಕಾಣಿಸ್ತಿದೆ ಅಲ್ಲ, ಫುಲ್ ಎಂಟಿ, ಏನು ಇಟ್ಟಿಲ್ವಲ್ಲ ಅದಕ್ಕೆ. ಅದಾದಮೇಲೆ ಇದು ಕ್ಲೋಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಸದ್ಯಕ್ಕೆ ಇದನ್ನೆಲ್ಲ ಲಗೇಜ್ ಎಲ್ಲ ಡಂಪ್ ಮಾಡಿ ಇಟ್ಟಿದ್ದೀವಿ ನೋಡಿ. ಈ ಥರ ಇದೆ ರೂಮ್ ಲುಕ್ಕು. ನನ್ನ ಮಗ ಬಂದ ತಕ್ಷಣನೇ ಟಿವಿ ಹಾಕೊಂಡು ರಿಮೋಟ್ ಇಟ್ಕೊಂಡು ಎಲ್ಲಿ ಬರ್ತಾನೆ ಇಲ್ಲ, ಯಾವ ಚಾನಲ್ ಅಂತ ಇಟ್ಕೊಂಡು ಕೂತಿದ್ದಾನೆ. ಅವ್ನ ಫೇವ್ರೆಟ್ ಚಾನಲ್ ಯಾವುದು ಬಂದಿಲ್ಲ, ಅದಕ್ಕೆ ನೋಡಿ ಯಾವುದೋ ಒಂದು ಹುಡುಕ್ಬಿಟ್ಟು ಆಲ್ರೆಡಿ ಹಾಕೊಂಡಿದ್ದಾನೆ, ಗೊತ್ತಿಲ್ಲ ಯಾವುದು ಅಂತ. ನೋಡಿ ಇದು ಬಂದು ಬಾಲ್ಕನಿ ತುಂಬಾ ಚೆನ್ನಾಗಿತ್ತು. ಇದು ಸಂಜೆ ಲೈಟ್ ಹಾಕಿದ್ಮೇಲೆ ಇನ್ನೂ ಚೆನ್ನಾಗಿರುತ್ತಂತೆ, ನೋಡಬೇಕು. ನೋಡಿ ಈ ಥರ ಇದೆ. ಹೊರಗಡೆ ವಿತ್ ಬಾಲ್ಕನಿದಿದೆ. ಇವರು ಬುಕ್ ಮಾಡಿದ್ದು ನಮ್ಮ ಮನೆಯಲ್ಲಿ, ಐ ಮೀನ್ ನಮ್ಮ ಹಸ್ಬೆಂಡ್ ಬುಕ್ ಮಾಡಿದ್ದು ಅದೇ ರೂಮು ವಿತ್ ಬಾಲ್ಕನಿ ಇರಲಿ ಅಂದ್ಬಿಟ್ಟು. ಆಕ್ಚುಲಿ ಇದು 2 in 1, ಅಂದರೆ ಆ ಕಡೆ ರೂಮ್ವರೆಗೂ ಇದು ಬಾಲ್ಕನಿ, ಆ ಕಡೆ ಬಾಲ್ಕನಿ, ಈ ಕಡೆ ರೂಮ್ವರೆಗೂ ಈ ಸೈಡ್ ಬಾಲ್ಕನಿ. ಇದು ಫುಲ್ಲು ಅಲ್ಲಿಂದ ಇಲ್ಲಿವರೆಗೂ ಒಂದೇ ಬಾಲ್ಕನಿ. ಇದು 2 ರೂಮ್ಗೆ ಇನ್ಕ್ಲೂಡ್ ಆಗುತ್ತೆ ಈ ಬಾಲ್ಕನಿ. ಆ ಥರ ಇತ್ತು, ಚೆನ್ನಾಗಿತ್ತು, ಒಂಥರ ಕ್ಯೂಟ್ ಆಗಿ ತುಂಬ ಚೆನ್ನಾಗಿತ್ತು. ಈ ಬಾಟಲ್ ನನಗೆ ಯುನಿಕ್ ಆಗಿ ಕಾಣಿಸ್ತು, ಅದಕ್ಕೋಸ್ಕರ ಇದನ್ನು ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ ಅಷ್ಟೇ. ಇದು ಬಂದು ನಂದು ಈವ್ನಿಂಗ್ ಲುಕ್ಕು. ಅಂದರೆ ನಾವು ಫ್ರೆಶ್ ಅಪ್ ಆಗಿ ಇಲ್ಲಿಂದ ದಾಲ್ ಲೇಕ್ಗೆ ಹೋಗ್ಬೇಕಿತ್ತು, ಅದಕ್ಕೆ ನಾನು ಈ ಥರ ರೆಡಿಯಾಗಿದೆ ದಾಲ್ ಲೇಕ್ ಹೋಗೋಣ ಅಂತ ಅಂದ್ಬಿಟ್ಟು. ನೋಡಿ ಈ ಡ್ರೆಸ್ ಬಂದು ದಾಲ್ ಲೇಕ್ಗೆ. ನನ್ನ ಮಗ ಫುಲ್ ಪ್ಯಾಕ್ ಆಗಿಬಿಟ್ಟಿದ್ದಾನೆ, ಯಾಕೆಂದರೆ ತುಂಬ ಚಳಿ ಸ್ಟಾರ್ಟ್ ಆಗಿಬಿಟ್ಟಿತ್ತು ಆಲ್ರೆಡಿ. ಸೊ ನಾವು ರೆಡಿಯಾಗಿ ಇಲ್ಲಿಂದ ಲೋಕಲ್ ಏನಿರುತ್ತೆ ಟ್ಯಾಕ್ಸಿ ಅಥವಾ ಆಟೋ ಇದ್ರದ್ದು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅನ್ನೋದಕ್ಕೋಸ್ಕರ ನಾವು ಆಟೋ ರಿಕ್ಷಾ ತೊಗೊಂಡ್ವಿ ರೂಮಿಂದ ದಾಲ್ ಲೇಕ್ಗೆ ಹೋಗೋದಕ್ಕೋಸ್ಕರ. ನಾವು ದಾಲ್ ಲೇಕ್ಗೆ ಹೋಗ್ತಾ ಆಲ್ರೆಡಿ ಇಷ್ಟಾಗಿತ್ತು ಟೈಮ್, ಸಂಜೆನೇ ಆಗೋಗಿತ್ತು. ಬಟ್ ಇಲ್ಲಿ ತುಂಬ ಅಂದರೆ ತುಂಬ ಬೇಗ ಕತ್ಲೆ ಆಗುತ್ತೆ, ನಮ್ಮ ಕರ್ನಾಟಕಕ್ಕಿಂತ ತುಂಬ ಬೇಗ ಕತ್ಲೆ ಆಗುತ್ತೆ ಕಾಶ್ಮೀರಲ್ಲಿ. ನೋಡಿ ಇದು ಬಂದು ದಾಲ್ ಲೇಕು, ಕಾಣಿಸ್ತಿದಲ್ವಾ ಎಷ್ಟು
ಹಿಂಗೆ ಬೋಟ್ ಬಂದು ನಿಂತ್ಕೊಂಡಿದೆ ನೋಡಿ. ಇದು ನೈಟ್ ಕೂಡ ಇರುತ್ತೆ ಶಿಖರ ರೈಡ್ ಅಂತ. ಮಾರ್ನಿಂಗು ಈವ್ನಿಂಗ್ವರೆಗೂ ಇರುತ್ತೆ, ಈವ್ನಿಂಗಿಂದ ನೈಟು ಇರುತ್ತೆ, ಎರಡೂ ಇರುತ್ತೆ. ನೀವು ಯಾವುದಾದ್ರೂ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದೇನಿಲ್ಲ. ಸಂಜೆ 8 o'clockವರೆಗೂ ಇರುತ್ತೆ ಅನಿಸುತ್ತೆ ಮೇ ಬಿ ಟೈಮಿಂಗ್ಸು. ನೋಡಿ ಈ ಥರ ಆರಾಮಾಗಿ ಹೋಗ್ತಾ ಇರೋದು, ಒಬ್ಬೊಬ್ಬರೇ ಹೋಗ್ತಾ ಇದ್ವಿ. ನೆಕ್ಸ್ಟ್ ಇವಾಗ ನಾನು ಹೋಗ್ತಿದ್ದೀನಿ. ನಾವು ಬರೋದು ಏನಕ್ಕೆ ಕತ್ಲೆ ಆಯ್ತು, ಲೇಟ್ ಆಯ್ತು ಅಂದ್ರೆ ಆಲ್ಮೋಸ್ಟ್ 9:45ಗೆ ಬೆಳಿಗ್ಗೆ ಫ್ಲೈಟ್ ಇದ್ದಿದ್ರಿಂದ ನಾವು ಬರೋಷ್ಟ್ರಲ್ಲಿ ಆಲ್ಮೋಸ್ಟ್ 2 ಗಂಟೆ 2:30 ಆಗಿತ್ತು ಅನ್ಸುತ್ತೆ. ಸೊ ಬಂದು ನಾವು ಏರ್ಪೋರ್ಟ್ ಇಂದ ರೂಮಿಗೆ ಬರೋಷ್ಟ್ರಲ್ಲಿ ಟೈಮ್ ಆಯ್ತು. ನೆಕ್ಸ್ಟ್ ಅಲ್ಲೇ ಲಂಚ್ ಮಾಡಿ ಅಲ್ಲೇ ಹೋಟೆಲ್ ಅಲ್ಲೇ ಲಂಚ್ ಮಾಡಿದ್ವಿ. ರೂಮ್ ಮಾಡಿದ್ವಲ್ಲ ಅದೇ ಹೋಟೆಲ್. ಲಂಚ್ ಮಾಡಿ ಈವ್ನಿಂಗ್ ನಾವು ಫ್ರೆಶ್ ಅಪ್ ಆಗಿ ರೆಡಿ ಆಗಿ ಬರೋಷ್ಟ್ರಲ್ಲಿ ಇಷ್ಟೊತ್ತಾಯ್ತು. ಒಂದು 5 ಗಂಟೆ 5:30 ಅನ್ಸುತ್ತೆ ಮೇ ಬಿ. 5:30 ಅಷ್ಟರಲ್ಲಿ ಆಲ್ಮೋಸ್ಟ್ ಕತ್ಲೆ ಆಗೋಗಿತ್ತು. ನಾವು 6 ಗಂಟೆ ಅನ್ಸುತ್ತೆ ದಲ್ಲೇಖಗೆ ಹೋದಾಗ. ನೋಡಿ ಅಷ್ಟಕ್ಕೆ ಎಷ್ಟು ಕತ್ಲೆ ಆಗಿದೆ. 5:45 6 ಗಂಟೆ ಅಷ್ಟೇ ಆಗಿರೋದು, ಅಷ್ಟಕ್ಕೆ ಎಷ್ಟು ಕತ್ಲೆ ಆಗಿದೆ ನೋಡಿ, ತುಂಬಾ ಕತ್ಲೆ. ಆಮೇಲೆ ಅದೇ ಶಿಖರ ರೈಡಲ್ಲಿ ನಾವು ಯಾವ ಬೋಟ್ ತಗೋತೀವಿ ಅಲ್ಲಿ ಮಲ್ಕೊಳ್ಳೋ ತರ ಮಾಮೂಲಿ ಬೆಡ್ ತರ ವಿತ್ ಬ್ಲಾಂಕೆಟ್ ಕೂಡ ಇರುತ್ತೆ. ಅದು ಹಾಕೊಬಹುದು. ಇದು ಬಂದು ಅದು ಅಲ್ಲೆಕ್ಕಲ್ಲೇ ಫ್ಲೋಟಿಂಗ್ ಮಾರ್ಕೆಟ್. ಫ್ಲೋಟಿಂಗ್ ಮಾರ್ಕೆಟ್ ಅಂದ್ರೆ ನೀವು ನೀರಲ್ಲಿ ಹೋಗ್ತಾ ಇರ್ತೀರಾ, ಆ ಕಡೆಯಿಂದ ಇನ್ನೊಂದು ಬೋಟ್ ಬರುತ್ತೆ. ಅವರು ಈ ತರ ಬಿಸ್ನೆಸ್ ಗಳಿಗೆ ಬರ್ತಾರೆ, ನಿಮ್ಗೆ ಏನ್ ಬೇಕಾದನ್ನ ತಗೊಬಹುದು. ಈ ತರ ಬರ್ತಾರೆ ನೋಡಿ, ಹಿಂಗಿರುತ್ತೆ. ನಿಮಗ್ ಬೇಕು ಅಂದ್ರೆ ತಗೋಬಹುದು. ನಾನಂತೂ ಏನೂ ತಗೊಳ್ಳಿಲ್ಲ. ಸುಮ್ನೆ ಯಾಮಾರಕ್ ನನ್ಗೆ ಇಷ್ಟ ಆಗ್ಲಿಲ್ಲ, ಅದಕ್ಕೋಸ್ಕರ ನಾನು ತಗೊಳ್ಳಿಲ್ಲ. ನೆಕ್ಸ್ಟ್ ಅದೇ ತರನೇ ಅದು ಮಾಮೂಲಿ ಫ್ಲೋಟಿಂಗ್ ಹೋಗ್ತಾ ಇರುತ್ತೆ, ಹಿಂಗೆ ಹಂಗೆ ಅಂತ ಅನ್ಬಿಟ್ಟು ನೋಡಿ ಅಪೋಸಿಟ್ ಎಲ್ಲ ಹೋಗ್ತಾ ಇದೆ. ಆತರ ಹೋಗ್ತಾ ಇರುತ್ತೆ. ಇಲ್ಲಿ ಅಂತೂ ತುಂಬಾ ಸ್ಕ್ಯಾಮ್ ಆಗುತ್ತೆ. ಹುಷಾರಾಗಂದ್ರೆ ಹುಷಾರಾಗಿರಿ. ಕಾಶ್ಮೀರಲ್ಲಿ ನೀವು ಎಲ್ಲಿಂದ ಎಲ್ಲಿಗೆ ಹೋದ್ರು ಎಲ್ಲಾ ಕಡೆನೂ ದುಡ್ಡು ಜಾಸ್ತಿ ಕೇಳ್ತಾರೆ. ಹುಷಾರಾಗಿ ನೋಡ್ಕೊಂಡು ಕೊಡಿ. ನೋಡಿ ಆ ಕಡೆ ಶಾಪ್ಸ್ ಎಲ್ಲ ಕಾಣಿಸ್ತಿದೆ ಅಲ್ವಾ, ಫುಲ್ಲು ಆ ಸೈಡು ಆ ಕಡೆ ಈ ಕಡೆ ಎಲ್ಲ ಶಾಪ್ಸು. ಅಪ್ಪು ಅಂತೂ ಫುಲ್ಲು ಕ್ಲೋಸ್ ಆಗ್ಬಿಟ್ಟಿದ್ದಾನೆ ಬ್ಲಾಂಕೆಟ್ ಅಲ್ಲಿ. ಯಾಕಂದ್ರೆ ತುಂಬಾ ಥಂಡಿ ಹೊಡಿತಿತ್ತು, ನೀರಲ್ಲಿ ಬೇರೆ ಹೋಗ್ತಿದ್ವಲ್ಲ, ಹೆವಿ ಚಳಿ ಆಗ್ತಿತ್ತು. ನೀರಲ್ಲಿ ಹೋಗ್ತಿದ್ದು ಜೊತೆಗೆ ಶ್ರೀನಗರ್ ಚಳಿ, ಕಾಶ್ಮೀರ್ ಚಳಿ ಹೆಂಗಿರುತ್ತೆ ಅಂದ್ರೆ ಆಹಾ ತರ ಸ್ವರ್ಗ. ಹಂಗಿರುತ್ತೆ. ಅದೆಲ್ಲ ಒಂದು ಮೆಮೊರಿ, ಎಕ್ಸ್ಪೀರಿಯನ್ಸ್ ಮಾಡಬೇಕು ಅದನ್ನೆಲ್ಲ. ನೋಡಿ ಇದೆಲ್ಲ ಮಾರ್ಕೆಟ್ ಅಂದ್ರೆ ಫ್ಲೋಟಿಂಗ್ ಮಾರ್ಕೆಟ್ ಅಲ್ಲಿ ಇರೋದು ಶಾಪ್ಸ್. ನೋಡಿ ಇನ್ನೊಬ್ರು ಬಂದ್ರು, ಅದ್ ತಗೋತೀರಾ ಇದ್ ತಗೋತೀರಾ ಅಂತ ಕೇಳಕ್ ಬರ್ತಾನೆ ಇರ್ತಾರೆ. ಸೊ ಇದ್ರಲ್ಲೂ ಕೂಡ ಹುಷಾರಾಗಿರಿ, ಇದ್ರಲ್ಲೂ ಸ್ಕ್ಯಾಮ್ ಆಗುತ್ತೆ. ಸೊ ನೋಡ್ಕೊಂಡು ತೊಗೊಳ್ಳಿ. ನಾನಂತೂ ನಿಜವಾಗ್ಲೂ ಏನು ತಗೊಂಡಿಲ್ಲ. ಏನಕ್ಕೆ ತಗೊಂಡಿಲ್ಲ, ನೀವು ತಗೊಂಬರ್ದಂದ್ರೆ ನಾವು ತಗೋಬಾರ್ದ ಅಂತ ಹೇಳಕ್ ಹೋಗ್ಬಿಡಿ. ಅದ್ ನಿಮಗ್ ಬಿಟ್ಟಿದ್ದು, ನಾನ್ ತಗೊಂಡಿಲ್ಲ ಅಂತ ಹೇಳಿದ್ದು. ಹೆಂಗಿದ್ರು ಸ್ಕ್ಯಾಮ್ ಆಗುತ್ತೆ, ಸುಮ್ನೆ ಚೀಟ್ ಮಾಡ್ತಾರೆ ಅಂತ ಗೊತ್ತಿತ್ತು. ಅದಕ್ಕೋಸ್ಕರ ನಂಗೆ ಅದ್ರಲ್ಲಿ ಯಾವ್ದ್ರಲ್ಲೂ ಇಂಟ್ರೆಸ್ಟ್ ಇರಲಿಲ್ಲ. ಅದಕ್ಕೋಸ್ಕರ ನಾನು ತಗೊಳ್ಳಿಲ್ಲ ಅಷ್ಟೇನೆ. ಅದ್ ಬಿಟ್ರೆ ಬೇರೆ ಏನೇನಿಲ್ಲ. ಇದು ನಾವು ಮತ್ತೆ ರಿಟರ್ನ್ ಹೋಗ್ತಾ ಇರೋದು. ಆಕ್ಚುಲಿ ಇದು ಶಿಖರ ರೈಡ್ ಬಂದು ಅವರು 2000 ಸಮಥಿಂಗ್ ಎಷ್ಟೋ ಕೇಳಿದ್ರು ಅನ್ಸುತ್ತೆ. 2250 ಎಷ್ಟೋ ಕೇಳಿದ್ರು. ಬಟ್ ನಾವು ಫೈನಲಿ 2000 ಕೇಳಿಲ್ಲ. ಆಕ್ಚುಲಿ 3000 ಸಮಥಿಂಗ್ ಕೇಳಿದ್ರು. ನಾವು 1,500 ಕೊಟ್ಟು ಹೋಗಿದ್ದು ಶಿಖರ ರೈಡ್ಗೋಸ್ಕರ. ಇನ್ನೂ ಕಡಿಮೆ ಮಾಡ್ತಾರೆ, ಆದ್ರೂ ನಾವು ಫಸ್ಟ್ ಟೈಮ್ ಅಲ್ವಾ, ಅದ್ರಲ್ಲೂ ಯಾಮಾರಿದ್ವಿ ಅಂತ ನಮ್ಗೆ ಅನ್ನಿಸ್ತು. ನೋಡಿ ಅಂದ್ವೇ ಇದು ಆ ಕಡೆಯಿಂದ ಬರ್ಬೇಕಾದ್ರೆ ಅದು ಬಂದು ಡ್ರೈ ಫ್ರೂಟ್ಸ್ ಶಾಪು. ಸುಮ್ನೆ ವಿಸಿಟ್ ಮಾಡಿ ಒಂದೇ ಒಂದು ಬಾಕ್ಸ್ ತಗೊಂಡ್ ಬಂದಿದ್ದಿದ್ದು ಅಷ್ಟೇ ಆ ಅಂಗಡಿಲಿ. ಅದ್ ಬಿಟ್ರೆ ಏನಿಲ್ಲ. ಇದು ಬಂದು ರೂಮು. ಈವ್ನಿಂಗು ಲೈಟ್ಸ್ ಎಲ್ಲ ಆನ್ ಆದ್ಮೇಲೆ ಈ ತರ ಲುಕ್ ಇದೆ ನೋಡಿ, ಕಾಣಿಸ್ತಿದೆ ಅಲ್ಲ, ಸಖತ್ತಾಗಿ ಕಾಣಿಸ್ತಿದೆ ಅಲ್ಲ. ಇದು ಬಂದು ಶ್ರೀನಗರದಲ್ಲಿರೋದು ದ ಮೌಂಟ್ ರೀಲ್ ಅಂತ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಇವ್ರ ಸರ್ವಿಸ್ ಕೂಡ ತುಂಬಾ ಚೆನ್ನಾಗಿತ್ತು. ಹೋಗಿದ್ದ ದಿವಸ ಇಲ್ಲೇ ಇದ್ದಿದ್ದು. ನೆಕ್ಸ್ಟ್ ಇಲ್ಲಿ ಡಿನ್ನರ್ ಆಯ್ತು. ಡಿನ್ನರ್ ಎಲ್ಲ ನಾವು ಆಲ್ರೆಡಿ ಬ್ರೇಕ್ಫಾಸ್ಟ್ ವಿತ್ ಡಿನ್ನರ್ ಬುಕ್ ಮಾಡ್ಬಿಟ್ಟಿದ್ವಿ. ನಾವ್ ಯಾವ ಹೋಟೆಲ್ ಎಲ್ಲೆಲ್ಲಿ ಬುಕ್ ಮಾಡ್ತೀವಿ ಎಲ್ಲಾ ಕಡೆ ಬುಕ್ ಮಾಡ್ಬಿಟ್ಟಿದ್ವಿ. ನೆಕ್ಸ್ಟ್ ಪಾರ್ಟ್ 3 ವೇಟ್ ಮಾಡಿ.